ಬೇಡಮ್ಮ ತಾಯಿ, ನನಗೆ ನನ್ನ ಮಗನಿಗೆ ಬೇಕಾಗಿರೋ ಅಡ್ಗೆನ ನಾನು ಮಾಡ್ಕತೀನಿ. ನಿನಗ್ ಬೇಕಿದ್ರೆ ಒಬ್ರು ಅಡ್ಗೆ ಅವ್ರನ್ನ ಇಟ್ಕೋ. ಏನು ನನ್ಗೊಬ್ಳಿಗೆನಾ? ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಅಮ್ಮ, ನೀವಿಬ್ರು ಸೇರಿ ಯಾಕೆ ಅಡಿಗೆ ಮಾಡಬಾರ್ದು? ಅವಾಗ ಇಬ್ರು ತಿನ್ಬೋದಲ್ವಾ? ಎಸ್, ಗುಡ್ ಐಡಿಯಾ. ಇಬ್ರು ಸೇರಿ ಅಡಿಗೆ ಮಾಡೋಣ. ಓ ಹಂಗ? ಎಸ್ ಎಸ್, ಒಂದಿನ ನೀನ್ ಅಡಿಗೆ ಮಾಡು, ಇನ್ನೊಂದಿನ ನಾನ್ ಮಾಡ್ತೇನೆ. ಆಯ್ತಾಯ್ತು, ಹಂಗೆ ಆಗ್ಲಿ. ಹಾ, ಹಾಗಿದ್ರೆ ಇವತ್ ಫಸ್ಟ್ ಡೇ ಅಲ್ವಾ, ಸೊ ನೀನ್ ಅಡಿಗೆ ಮಾಡು, ನಾಳೆ ನಾನ್ ಮಾಡ್ತೇನೆ. ಅಮ್ಮಣ್ಣಿ ಯಾಕೆ ಹೇಳು, ಈಗಾಗ್ಲೇ ಒತ್ತು ಬೇರೆ ಆಗದೆ. ಅಷ್ಟಕ್ಕೂ ನೀನ್ ಹೇಳಿದ ತಕ್ಷಣ ಎಲ್ಲ ಕರಾರನ್ನು ಒಪ್ಕೊಳಕ್ ಆಗಕ್ಕಿಲ್ಲ. ಈಗ ಒಂದ್ ವೇಳೆ ನಾನು ಅಡಿಗೆ ಮಾಡ್ಲೇಬೇಕು ಅಂದ್ರೆ ನೀನ್ ಬೇಗ ತರಕಾರಿ ಹಚ್ಕೊಟ್ರೇನೆ ಮಾಡೋದು. ಆಯ್ತದೋ? ಆಯ್ತು, ಅದೇನ್ ಬೇಕಿದ್ರು ಮಾಡ್ತೇನೆ, ಮೊದ್ಲು ಅಡಿಗೆ ಮಾಡು. ಮಗ, ನೀನ್ ಹೋಗಿ ಆರಾಮಾಗಿ ಹೋಮ್ವರ್ಕ್ ಮಾಡು, ನಾನು ಅಡಿಗೆ ಮಾಡ್ತೀನಿ. ನೀನು ಬುಕ್ಕಲ್ಲಿರೋ ಪಾಠ ಕಲ್ತ್ಕೋ, ನಾನಿಲ್ಲಿ ಕುಕ್ಕಿ ಕುಕ್ಕಿ ಪಾಠ ಹೇಳ್ಕೊಡ್ತೀನಿ. ವಾಟ್? ಕುಕ್ಕಿನ? ಅಯ್ಯೋ, ಕುಕ್ಕಿ ಕುಕ್ಕಿ ನೋಸನಿಯಾ, ಕುಕ್ಕಿ ಕುಕ್ಕಿ. ಈಗ ನಾ ಕಮಿಂಗು, ಕುಕ್ಕಿಂಗು, ನೀ ಗೋಯಿಂಗು. ಸನಿಯಾ, ಇಷ್ಟಕ್ಕೆ ಕಣ್ಣೀರ್ ಹಾಕಿದ್ರೆ ಹೆಂಗೆ? ಇನ್ನು ನಂತವ್ ಹೇಗೋ ತುಂಬಾನೇ ಐತೆ. ನಾನ್ ಒಗ್ಗರಣೆ ಹಾಕಿ ಮುಗಿಸೋ ಅಷ್ಟ್ರಲ್ಲಿ ತರಕಾರಿ ಹೆಚ್ಚಿರ್ಬೇಕು. ಏನು, ಇಷ್ಟು ತರಕಾರಿ ಒಬ್ಳೆ ಹೆಚ್ಚಬೇಕಾ? ಅದೆಲ್ಲ ಆಗಲ್ಲ. ಯಾರ್ಯಾರು ಎಷ್ಟೆಷ್ಟು ತರಕಾರಿ ತಿಂತಾರೋ ಅವ್ರವ್ರು ಅಷ್ಟೆಷ್ಟು ನೆಚ್ಕೋಬೇಕು. ಹಂಗಾರೆ ನಾನು ಒಗ್ಗರಣೆ ಹಾಕ್ತೀವನಲ್ಲ, ನಿನ್ ಪಾಲಿನ ಒಗ್ಗರಣೆನ ನೀನೇ ಹಾಕೋ. ಆಯ್ತಾಯ್ತು, ಎಲ್ಲ ತರಕಾರಿ ಒಬ್ಳೆ ಕಟ್ ಮಾಡ್ತೇನೆ. ಹಂಗ ಬಾ ದಾರಿಗೆ. ಏ ಸನಿಯಾ, ಸರಿಯಾಗಿ ಹಚ್ಚು. ಅದೇನ್ ದನ ತಿನ್ನಂಗ್ ಹಚ್ತಾ ಇದ್ಯಾ ಇಲ್ಲ ಜನ ತಿನ್ನಕ್ ಹಚ್ತಾ ಇದ್ಯಾ? ಒಂದೊಂದು ಓಳು ಒಂದೊಂದು ಇಂಚಿರ್ಬೇಕು. ಸರಿಯಾಗಿ ಹಚ್ಚು, ಬೇಗನೆ ಕೊಡು. 1 ಇಂಚ್ ಅಂದ್ರೆ ನೋ, ದಿಸ್ ನೋ. ಬೇಗನೆ. ಸನಿಯಾ, ತರಕಾರಿ ಡೆಕೋರೇಷನ್ ಮಾಡ್ತಿದ್ಯಾವ? ಕಾಣಿಸ್ತಾ ಇಲ್ವಾ? ಒಂದೊಂದೇ ಇಂಚ್ ಮಾರ್ಕ್ ಮಾಡ್ತಾ ಇದ್ದೇನೆ. ಆಮೇಲೆ ನೀನ್ ಹೇಳ್ಬಾರ್ದಲ್ಲಮ್ಮ ನನ್ ಕೆಲ್ಸ ಸರಿಯಾಗಿ ಮಾಡಿಲ್ಲ ಅಂತ. ನೀನ್ ಹಿಂಗ ಅಳುದು ತೂಗಿ ಮಾಡಿ ಕತ್ತರಿಸ್ತಾ ಇದ್ರೆ ನಾವ್ ಅಡಿಗೆ ಮಾಡೋಷ್ಟರಲ್ಲಿ ಬೆಳಗಾಗೋಯ್ತದೆ. ಇನ್ ಊಟ ಮಾಡೋಷ್ಟರಲ್ಲಿ ಮತ್ತೆ ಕತ್ಲಾಗೋಯ್ತದೆ. ಒಸಿ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಬೇಗನೆ ಕತ್ತರಿಸು. ವೆರಿ ಗುಡ್, ವೆರಿ ಗುಡ್. ಆಯ್ತಾ? ಅಥರ್ವಂಗೆ ಚಿತ್ರಾನ್ನ ಇಷ್ಟ ಇಲ್ವಂತೆ, ಅವನ್ಗೆ ಬಿಸಿಬೇಳೆ ಬಾತ್ ಬೇಕಂತೆ. ಬೇಗನೆ ಬೇಳೆ ತೊಳೆದು ಕುಕ್ಕರ್ ಜೋಡಿಸು. ಏನು, ಅದನ್ನು ನಾನೇ ಮಾಡ್ಬೇಕಾ? ಯಾಕೆ, ಬೇಳೆ ನಾನ್ ಆರಿಸ್ಲಿಲ್ವಾ? ಅದನ್ನ ನಾನೇ ಆರಿಸ್ತಿದ್ನಪ್ಪ. ಆಯ್ತಲ್ಲಿಗೆ ತರಕಾರಿ ಕತ್ತರ್ಸಕ್ಕೆ ಇಷ್ಟೊತ್ ಮಾಡ್ತಿದ್ಯಾ? ಇನ್ ಬೇಳೆ ಆರ್ಸಕ್ ಕೊಟ್ಬಿಟ್ಟಿದ್ರೆ ಒಂದೊಂದೇ ಬೇಳೆ ಆರ್ಸಿ 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 ಎಷ್ಟೊತ್ ಮಾಡ್ತಿದ್ಯೋ ಏನೋ. ಹೋಗ್ ಬೇಗನೆ ಕುಕ್ಕರ್ ಜೋಡಿಸು.
ಕ್ಲೀನಾಗಿ ಇಡ್ಬೇಕು ಅಡ್ಗೆ ಮನೆನೆಲ್ಲ. ಸರಿಯಾಗಿ. ಸನಿಯಾ, ಬಿಸಿ ಬಿಸಿ ಊಟನ ಬಾಯಲ್ಲಿ ಇಟ್ಕೋಬಾರ್ದು. ನಿನ್ನ ಅನ್ನನ ಇಲ್ಲಿ ಯಾರು ಕಿತ್ಕೊಳಕಿಲ್ಲ, ನಿಧಾನಕ್ಕೆ ತಿನ್ನು. ಏನು ಚೆನ್ನಾಗೈತಾ? ಚೆನ್ನಾಗಿದೆ. ಸನಿಯಾ, ಆ ಅನ್ನಕ್ಕೆ ರುಚಿ ಇರೋದು ಬರೀ ನಾವು ಹಾಕಿರೋ ಪದಾರ್ಥಗಳಿಂದಲ್ಲ, ನಿನಗಾಗಿರೋ ಹಸುವಿನಿಂದನೂ. ಮನ್ಸನ್ಗೆ ಹಸು ಬಂದಾಗ್ಲೇ ಅನ್ನದ ಬೆಲೆ, ಅನ್ನದ ರುಚಿ ಏನು ಅಂತ ಗೊತ್ತಾಗೋದು, ಅನ್ನ ಬೇಕು ಅಂತ ಅನ್ಸೋದು. ಆದ್ರೆ ನಿನಗಿನ್ನೂ ಇವ್ರ ಬೆಲೆ ಗೊತ್ತಾಗಿಲ್ಲ ಅಲ್ವಾ ಸನಿಯಾ? ಇವ್ರು ಬೇಕು ಅಂತ ಅನ್ನಿಸ್ತಿಲ್ವಾ? ಯಾರ ಬಗ್ಗೆ ಮಾತಾಡ್ತಿದ್ದೆ ನೀನು? ನನ್ನ ಗಂಡನ ಬಗ್ಗೆ. ಓ, ಯು ಮೀನ್ ನನ್ ಗ್ಯಾರಿ ಬಗ್ಗೆ? ಗ್ಯಾರಿ ಬೇಕು ಅಂತ ತಾನೆ ಇಷ್ಟು ಟಾರ್ಚರ್ ಕೊಟ್ಟರು ಸಹಿಸ್ಕೊಂಡು ನಿನ್ ಜೊತೆ ಇರೋದು? ಇಲ್ಲ ಸನಿಯಾ, ನನಗೆ ಯಾಕೋ ಹಂಗ ಅನ್ನಿಸ್ತಿಲ್ಲ. ಅವ್ರನ್ನ ಹುಡ್ಕಕ್ ಬಗ್ಬಗ್ಗೆಯಾಗಿ ಪ್ರಯತ್ನ ಪಡ್ತಿದ್ರು, ಅವ್ರನ್ನ ಹುಡ್ಕಕ್ ಎಲ್ಲಾ ಕಡೆ ವಿಚಾರಿಸ್ತಿದ್ರು. ನೀನ್ ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ಯಾ ಅಂತ ನಂಗೆ ಅನ್ನಿಸ್ತಿಲ್ಲ. ನಾನು ಅವತ್ತೇ ಹೇಳಿದ್ನಲ್ಲ, ಗ್ಯಾರಿ ನನ್ನ ಹುಡ್ಕೊಂಡು ಬರ್ತಾನೆ ಹೊರತು ನಾನನ್ನು ಹುಡ್ಕೋ ಅವಶ್ಯಕತೆ ಇಲ್ಲ ಅಂತ. ಹಂಗ್ ಹುಡಿಕೊಂಡ್ ಬರೋ ಆಗಿದ್ದಿದ್ರೆ ಇಷ್ಟು ದಿನ ಬೇಕಾಗ್ತಿತ್ತ ಸನಿಯಾ? ಅವ್ರು ಯಾವತ್ತೋ ವಾಪಸ್ ಬಂದ್ಬಿಟ್ಟಿರೋರು. ಅವ್ರು ಯಾವತ್ತೂ ಎಲ್ರನ್ನೂ ಬಿಟ್ಟು ಇಷ್ಟು ದಿನ ಇದ್ದಿದ್ದೇ ಇಲ್ಲ. ಅದಕ್ಕೆಲ್ಲ ನೀನ್ ಮಾಡಿದ ಅವಮಾನನೇ ಕಾರಣ. ಮುಚ್ಚು ಬಾಯ್ ಸನಿಯಾ. ಆವತ್ ನೀನ್ ಈ ವಿಷಯನ ಎಲ್ರ ಮುಂದೆ ಮಾತಾಡಿದಾಗ ವಿಷಯ ದೊಡ್ಡದಾಗಬಾರ್ದು ಅಂತ ಸುಮ್ಕೆ ಇದ್ದೆ. ಆದ್ರೆ ಇವತ್ತು ನೀನ್ ಈ ವಿಷಯ ಮಾತಾಡ್ತಿದ್ಯಾ ಅಂದ್ರೆ ನೀನ್ ಅಲ್ಲಿ ಉದುರ್ಸೆ ಸುಮ್ಕೆ ಬಿಡೋಕಿಲ್ಲ ನಿನ್ನ. ಏನ್ ಹೇಳ್ದೆ ನೀನು? ಅವತ್ತಲ್ಲಿ ಏನಾಯ್ತು ಅಂತ ಸರಿಯಾಗಿ ಜ್ಞಾಪಿಸ್ಕೋ. ಅವಮಾನ ಆಗಂಗಾಗಿ ಅವ್ರ ಕೈ ಮಾಡಿದ್ದು ನಿನ್ ಮ್ಯಾಲೆ. ಒಂದ್ ಹೆಣ್ಣಿನ ಮೇಲೆ ಕೈ ಮಾಡಬೇಡಿ ಅಂತ ಅವ್ರಿಗೆ ತಡೆದು ಅವ್ರು ವಿರೋಧಿಸಿದ್ದು ನಾನು. ಅವ್ರಿಗೆ ಅವಮಾನ ಆಗಂಗ್ ನಡ್ಕೊಳ್ಳಿಲ್ಲ. ಅವ್ರಿಗೆ ನಿಜವಾಗ್ಲೂ ಅವಮಾನ ಆಗಿದ್ದು ಅವ್ರು ಬ್ಯಾಡ ಬ್ಯಾಡ ಅಂದ್ರು ಸುಳ್ಳು ಹೇಳಿ ಅವ್ರನ್ನ ಕಾಂಪಿಟೇಷನ್ ಕರ್ಕೊಂಬಂದಿದ್ಕೆ. ಹೋಗ್ಲಿ ಬಿಡು, ಊಟ ಮಾಡು. ನಿನ್ ಕ್ವಾಪನ ಊಟದ ಮೇಲೆ ತೋರ್ಸ್ಕೋಬಾರ್ದು. ಸನಿಯಾ, ನಿನಗ್ ಮಾವ ಎಲ್ಲವ್ರೆ ಅಂತ ಗೊತ್ತು ತಾನೆ? ನನ್ಗೆ ಗೊತ್ತಿರಕ್ ಸಾಧ್ಯ? ಹಾಗೊಂದ್ ವೇಳೆ ಗೊತ್ತಿದ್ರೆ ನಾನೇ ನಿನ್ ಜೊತೆ ಬಂದು ಹುಡುಕ್ತಾ ಇದ್ದೆ. ಇಲ್ಲ ಸನಿಯಾ, ನೀನ್ ಏನೋ ಆಟ ಆಡ್ತಿದ್ಯಾ. ಯಾರ್ ತಾವನೋ ಮಾವನ್ ಬಗ್ಗೆ ಫೋನಲ್ಲಿ ಮಾತಾಡ್ತಾ ಇದ್ಯಾ. ಹೌದೋ ಇಲ್ವೋ? ಓಹೋ, ಇವಳು ಇಷ್ಟೆಲ್ಲ ಅಬ್ಸರ್ವ್ ಮಾಡಿದಾಳ. ಹಾಗಿದ್ರೆ ಇನ್ಮೇಲೆ ಇವಳ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಬೇಡ ಸನಿಯಾ, ಇಂಥ ಟೈಮ್ನಲ್ಲಿ ಇಂಥ ವಿಚಾರದಲ್ಲಿ ಐಲಾಟ ಆಡ್ಬೇಡ ನೀನು. ವಾಟ್ ಆಟ? ಐಲಾಟ ಆಡ್ಬೇಡ ಅಂದೆ. ಐಲ ನಾನಾ? ಸನಿಯಾ, ನೀನ್ ಹೇಳ್ತೀಯೋ ಬಿಡ್ತೀಯೋ, ಆದ್ರೆ ನಾನಂತೂ ನನ್ನ ಮಾವನ್ ಹುಡುಕ್ತೀನಿ. ಓಕೆ ಫೈನ್, ನೀನ್ ಹುಡ್ಕೊ, ನಾನು ಹೆಲ್ಪ್ ಮಾಡ್ತೀನಿ.
ಎಲ್ಪ್ ಮಾಡ್ತೀಯೋ ಅಥವಾ ಎಲ್ಪ್ ಮಾಡೋ ನೆಪದಲ್ಲಿ ಅಡ್ಗಾಲ್ ಹಾಕ್ತೀಯೋ ನಂಗೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ನೀನ್ ಏನಾರ ಅಡ್ಗಾಲ್ ಹಾಕದೆ ಅಂತ ಇಟ್ಕೋ, ಅಡ್ಗಾಲ್ ಹಾಕಿದ ಕಾಲ್ನ ಅಡ್ಡಡ್ಡ ಕತ್ತರಿಸ್ಬಿಡ್ತೀನಿ. ನೋಡು, ಹೀಗೆಲ್ಲ ಹೆದರ್ಸಿದ್ರೆ ಸರಿ ಇರಲ್ಲ. ನೀನ್ ಯಾಕೆ ಎದ್ರಕತ್ತಿದ್ಯಾ ಸನಿಯಾ? ನೀನೇನ್ ತಪ್ಪು ಮಾಡಿಲ್ವಲ್ಲ. ತಪ್ಪು ಮಾಡಿ ಕೈ ತೊಳ್ಕೊಳ್ಳೋದು ಊಟ ಮಾಡಿ ಕೈ ತೊಳ್ಕೊಳ್ಳೋಷ್ಟು ಸುಲಭ ಅಲ್ಲ. ತಪ್ಪು ಮಾಡಿದ ಕಲೆ ಕೈನಾಗ ಹಂಗೆ ಉಳ್ಕೊಂಡಿರ್ತದೆ. ನೀನ್ ಅದೇನ್ ಮಾತಾಡ್ತಿದ್ಯೋ ನನ್ಗಂತೂ ಅರ್ಥ ಆಗ್ತಿಲ್ಲ. ಆದ್ರೆ ಒಂದಂತೂ ನಿಜ, ಗ್ಯಾರಿ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಇದಕ್ ಮೀರಿನ ಏನಾದ್ರೂ ಕತೆ ಕಟ್ಟಿದ್ರೆ ನಾನ್ ಜವಾಬ್ದಾರಿ ಅಲ್ಲ. ಹೇಗಿದ್ಯಮ್ಮ? ನಾ ಸಂದಾಕಿವ್ನಿ, ಒಂದ್ ಅರ್ಚನೆ ಮಾಡಿಸ್ಬೇಕು. ಹೆಸರು ಗುರುಮೂರ್ತಿ, ಭಾರದ್ವಾಜ ಗೋತ್ರ, ಅಶ್ವಿನಿ ನಕ್ಷತ್ರ, ಮೇಷರಾಶಿ ಅಲ್ವೇನಮ್ಮ? ಹೌದು. ನನಗೆ ಗೊತ್ತಿಲ್ವೇ? ಕೊಡಿ. ಯೋಚನೆ ಮಾಡಬೇಡಮ್ಮ, ಎಲ್ಲ ಒಳ್ಳೇದಾಗುತ್ತೆ. ಆದಷ್ಟು ಬೇಗ ನಿಮ್ಮ ಯಜಮಾನ್ ಸಿಗ್ತಾರೆ. ಓಂ ಪ್ರಥಮಂ ದೇಹ ಶುದ್ಧಿಂಚ ದ್ವಿತೀಯಂ ಆತ್ಮಶುದ್ಧಕಂ ತೃತೀಯ ಮೋಕ್ಷ ಸಿದ್ಧಾರ್ಥಂ ಸ್ವೀಕಾರ್ಯ ತೀರ್ಥ ಲಕ್ಷಣಂ. ನಿಮ್ಮ ಆಶೀರ್ವಾದದಿಂದ ಅಷ್ಟಾದ್ರೆ ಸಾಕು. ನನ್ನ ಆಶೀರ್ವಾದ ಮಾತ್ರ ಅಲ್ಲಮ್ಮ, ನೀನು ಮಾಡ್ತಾ ಇರೋ ವ್ರತ ಪೂಜೆಗಳಿಗೆ ಅದೇವ್ರು ಖಂಡಿತ ಒಲ್ದೇ ಒಲಿತಾನೆ. ನಾನು ಅದನ್ನೆಯ ಬೇಡ್ಕತ್ತಿರೋದು. ಸರಿ, ನಾನು ಬರ್ತೀನಿ. ಆಯ್ತಮ್ಮ, ಶುಭವಾಗಲಿ. ಹೇಗಿದ್ಯಾ ಸುಬ್ಲಕ್ಷ್ಮಿ? ನನ್ನ ಮಗನ ಈ ಸ್ಥಿತಿಗೆ ತಂದಿದ್ದು ಇವಳೆ. ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟೆ. ಇವಳನ್ನ ಅರೆಸ್ಟ್ ಮಾಡಿ. ನಾನು ಯಾವತ್ತೂ ಯಾರಿಗೂ ದ್ರೋಹ ಬಗ್ದಿಲ್ಲ. ಹಂಗೊಂದು ವೇಳೆ ನಾನು ಹಂಗೆ ಮಾಡಿದ್ದೀನಿ ಅಂತಾದ್ರೆ ಆವತ್ತು ನನ್ನ ಉಸಿರು ಒಟ್ಟೋಗ್ಲಿ. ನಿನ್ನ ಉಸಿರು ಎಲ್ಲಿ ಕೊನೆ ಆಗುತ್ತೆ? ನಿನ್ನಿಂದ ಬೇರೆಯವ್ರ ಉಸಿರು ನಿಲ್ಲುತ್ತೆ ಅಷ್ಟೇ. ನಾನ್ ಸತ್ತಾಕಿವ್ನಿ ಆಂಟಿ. ನೀವು? ನಾನ್ ಚೆನ್ನಾಗಿಲ್ಲ. ನೀ ನಮ್ಮ ಮನೆಗೆ ಬಂದಿದ್ರಿಂದ ಒಳ್ಳೇದಾಯ್ತೋ ಕೆಟ್ಟದಾಯ್ತೋ ಒಂದು ಗೊತ್ತಾಗ್ತಿಲ್ಲ. ಆದ್ರೆ ನಾನು ಆಸೆ ಪಟ್ಟ ಹಾಗೆ ನನ್ನ ಮಗನ ಜೀವನ ಅಂತೂ ಆಗಿಲ್ಲ. ನನ್ನ ಕನಸುಗಳೆಲ್ಲ ಮಣ್ಪಾಲಾಗಿದ್ದಂತೂ ನಿಜ. ಆಂಟಿ, ಅದಕ್ಕೆಲ್ಲ ನಾನ್ ಕಾರಣ ಅಂತಿದ್ದೀರಾ? ಅದನ್ನೇ ಗೊತ್ತಿಲ್ಲ ಅಂತಿರೋದು. ಆದ್ರೆ ಒಂದಂತೂ ನಿಜ, ನೀ ನಮ್ಮ ಮನೆಗೆ ಬರೋದಕ್ಕೆ ಮುಂಚೆ ಕಡೆ ಪಕ್ಷ ನನ್ನ ಸಮಾಧಾನಕ್ಕಾದ್ರೂ ನನ್ನ ಮಗ ಇನ್ನೊಂದು ಮದುವೆ ಆಗಬಹುದು ಅನ್ನೋ ಪುಟ್ಟ ಆಸೆ ಆದ್ರೂ ನನ್ನಲ್ಲಿತ್ತು. ಆದ್ರೆ ನೀನ್ ಬಂದು ಇಷ್ಟೆಲ್ಲ ಆದ್ಮೇಲೆ ಆ ಆಸೆನೂ ಸತ್ತೋಯ್ತು. ಇನ್ನೇನಿದ್ರು ನಾನು ಸಾಯೋದಷ್ಟೇ ಬಾಕಿ. ಅಯ್ಯೋ ಆಂಟಿ, ಬಿಡ್ತು ಅನ್ನಿ. ನನಗೆ ಆಶ್ರಯ ಕೊಟ್ಟು ಊಟ ಹಾಕಿದ ಜೀವ ನಿಮ್ದು. ನನ್ನ ಆಯಸ್ಸೆಲ್ಲ ನಿಮಗೆ ಇರ್ಲಿ. ತಮ್ಮಯ್ಯ ಅಂತೀನಿ, ಹಂಗೆಲ್ಲ ಮಾತಾಡ್ಬೇಡಿ. ಮಾತಾಡ್ದೆ ಇನ್ನೇನ್ ಮಾಡ್ಲಿ? ಹೀಗಂತೂ ನನ್ನ ಮಗ ನನ್ನಿಂದ ತುಂಬಾ ದೂರ ಹೋಗ್ತಿದ್ದಾನೆ ಅಂತ ನನ್ಗನ್ಸ್ತಾ ಇದೆ. ನೀನ್ ಅವನ ಜೀವನಕ್ಕೆ ಹತ್ರ ಆಗದೆ ಹೋಗಿದ್ದಿದ್ರೆ ನನ್ ಮಗ ನನ್ನ ಹತ್ರನೇ ಇರ್ತಿದ್ನೇನು. ಆಂಟಿ, ಅಂದ್ರೆ
ನಾನು ನಿಮ್ಮ ಮಗನ ಜೀವನದಿಂದ ದೂರ ಆದ್ರೆ ಅವ್ನು ನಿಮ್ಮ ಹತ್ರನೇ ಇರ್ತಾನೆ ಅಂತ ಹೇಳ್ತಿದ್ದೀರಾ? ಹೌದು, ಹಾಗೆ ಅನಿಸ್ತಿದೆ. ಮೇರ ಯಾಕೆ ನಿಮ್ಮ ಕಣ್ಣಲ್ಲಿ ನೀರು? ಹಲೋ ಮಾಮ್, ಆ ಸುಬ್ಲಕ್ಷ್ಮಿಗೆ ನನ್ನ ಮೇಲೆ ಡೌಟ್ ಬಂದಿದೆ ಅಂತ ಅನಿಸ್ತಾ ಇದೆ. ಯಾಕೆ ಹಾಗನ್ನಿಸ್ತಿದೆ? ನಿನ್ನೆ ರಾತ್ರಿ ಏನೇನೋ ಕ್ವೆಶನ್ ಕೇಳಿ ಮೆದ್ಲಿಗೆ ಕೈ ಹಾಕ್ಬಿಟ್ಲು. ಶನಾಯ, ಬಿ ಕೇರ್ಫುಲ್. ಎಸ್ ಮಾಮ್, ಇನ್ಮೇಲೆ ಏನಾದರೂ ಇದ್ರೆ ನೀವು ನನಗೆ ಮೆಸೇಜ್ ಮಾಡಿ. ಅವ್ರ ಮುಂದೆಲ್ಲ ಕಾಲ್ ಮಾಡಕ್ ಹೋಗಲ್ಲ. ಓಕೆ. ಹಾಗಿದ್ರೆ ಆ ಸುಬ್ಲಕ್ಷ್ಮಿ ಈಗೆಲ್ಲಿ ಹೋಗಿದ್ದಾಳೆ? ಈಗ ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅಲ್ಲಿಂದ ಬಂದ್ಮೇಲೆ ಆ ಹೋಟೆಲ್ ಹುಡುಗನ ಹುಡ್ಕಕ್ಕೆ ಹೋಗ್ಬೇಕಂತೆ. ಓಕೆ, ಅದೆಲ್ಲ ಕೆಲಸ ಮುಗಿದ್ಮೇಲೆ ನನಗೆ ಕಾಲ್ ಮಾಡು. ಲೆಟ್ಸ್ ಮೀಟ್ ಅಪ್. ಇವತ್ತು ನಾನಿನ್ನ ಮೀಟ್ ಮಾಡಲೇಬೇಕು. ಮೀಟ್ ಮಾಡೋದ ಇಂಥ ಟೈಮಲ್ಲ? ಬೇರೆ ಕಾರಣಗಳೆಲ್ಲ ಕೊಡಬೇಡ. ಎಲ್ಲ ವಿಷಯನೂ ಫೋನಲ್ಲಿ ಮಾತಾಡೋದಕ್ಕಾಗಲ್ಲ. ಇವತ್ತು ನಿನ್ನ ಕೆಲಸ ಮುಗೀತಿದ್ದಾಗೆ ಬಂದು ಮೀಟ್ ಮಾಡು. ಸುಬ್ಲಕ್ಷ್ಮಿ ಅವರೇ, ನಿಮ್ಮನ್ನೇ ಕೇಳ್ತಿರೋದು, ಯಾಕೆ ನಿಮ್ಮ ಕಣ್ಣಲ್ಲಿ ನೀರು? ಅಮ್ಮ, ನೀನೇನಾದ್ರು ಅಂದ್ಯಾ? ನಿನ್ನ ಪ್ರಕಾರ ಯಾವಾಗಲೂ ನಂದೇ ತಪ್ಪಲ್ವಾ? ಅಯ್ಯೋ ಸಾ, ಏನ್ ಹೇಳ್ತಿದ್ದೀರಾ? ಅಲ್ಲ, ನಂಗೆ ಬೇಜಾರಾಗುವಂಥದ್ದು ಆಂಟಿ ಏನ್ ಮಾತಾಡ್ತಾರೆ? ಅದು ಆಂಟಿ ನೋಡಿ ತುಂಬಾ ದಿನಗಳಾಗಿತ್ತಲ್ಲ. ಅದು ಅಲ್ಲದೆ ಆಂಟಿ ಫಸ್ಟ್ನಲ್ಲಿ ಮೀಟ್ ಮಾಡಿದ್ದು ಇದೇ ದೇವಸ್ಥಾನದಾಗೆ. ಅದನ್ನೆಲ್ಲ ನೆನಪಿಸ್ಕೊಂಡು ಹೊಸಿ ಕಣ್ಣಲ್ಲಿ ಇರುವಂತ ಅಷ್ಟೇ. ಓ, ಅಷ್ಟೇನಾ? ನಾನೇನೋ ಈ ಹಿಂದೆ ಮನೇಲಿ ಮಾತಾಡಿದ್ರಲ್ಲ, ಅದೇ ರೀತಿ ಇಲ್ಲೂ ಏನೋ ಮಾತಾಡಿದ್ರು ಅಂತ ಅನ್ಕೊಂಡೆ. ಐ ಆಮ್ ಸಾರಿ ಅಮ್ಮ. ನಾನು ಆ ರೀತಿ ಯೋಚನೆ ಮಾಡೋದಕ್ಕೆ ಐ ಆಮ್ ರಿಯಲಿ ಸಾರಿ. ಅರುಣ್, ಪೂಜೆಗೆ ಹೊತ್ತಾಯ್ತು, ಹೋಗೋಣವಾ? ಸರಿಮ್ಮ. ಸುಬ್ಲಕ್ಷ್ಮಿ ಅವರೇ, ನಿಮ್ದು ಪೂಜೆ ಆಯ್ತಾ? ಸರ್, ಆಯ್ತು. ನೀವು ಹೋಗಿ ಬನ್ನಿ. ಛಾಯಾ, ಹೌ ಆರ್ ಯು? ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ. ಎಸ್ ಡಾರ್ಲಿಂಗ್, ಗೋವಾದಲ್ಲಿ ಬೇಜಾರಾಯಿತು. ಈಗ ಇಲ್ಲೇ ಸ್ಟಾರ್ ಹೋಟೆಲಲ್ಲಿ ರಿಸೆಪ್ಷನಿಸ್ಟ್ ಆಗಿ ಸೇರಿದ್ದೀನಿ. ಗೋವಾನ ಸಾಕಾಯ್ತು ಅಂತ ಬಿಟ್ಟು ಬಂದಿದ್ಯಾ? ದಡ್ಡಿನ ನೀನು? ಗೋವಾನ ಯಾರಾದ್ರೂ ಬಿಟ್ಟು ಬರ್ತಾರಾ? ಎಷ್ಟು ಹಾಯಾಗಿರ್ಬೋದು, ಪಾರ್ಟಿ, ಬೀಚ್, ರೆಸಾರ್ಟ್ ಅಂತ ತೇಲ್ತಾ ಇರ್ಬೋದು. ನೋ ಸ್ವೀಟ್ ಆರ್ಟ್, ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬಿಟ್ರು 4 ದಿನ ಇದ್ರೆ ನನಗೆ ಬೋರ್ ಆಗತ್ತೆ. ಲೈಫಲ್ಲಿ ಥ್ರಿಲ್ ಇರಬೇಕು, ಚೇಂಜ್ ಓವರ್ ಇರಬೇಕು. ಯಾವಾಗಲೂ ಎಲ್ಲಾನು ಚೇಂಜ್ ಮಾಡ್ತಾ ಇರಬೇಕು. ಪ್ಲೇಸು, ಜಾಬು, ಇವನ್ ಬಾಯ್ ಫ್ರೆಂಡ್ ಕೂಡ. ಇಂಟ್ರೆಸ್ಟಿಂಗ್. ಸೊ ಇನ್ನೊಂಥರ ಚೇಂಜಿಂಗ್ ಛಾಯಾ ಅನ್ನೋ. ವೆರಿ ಫನಿ. ದಿಸ್ ಇಸ್ ಚಾರ್ಮಿಂಗ್ ಛಾಯಾ. ಅರುಣ್, ಹೋಗೋಣವಾ? ಸರಿಮ್ಮ. ಸುಬ್ಲಕ್ಷ್ಮಿ ಅವರೇ, ನಾನು ಮತ್ತೆ ಸಿಗ್ತೇನೆ. ಬನ್ನಿ. ಸಾ, ಹಾಂ, ಹೇಳಿ ಸುಬ್ಲಕ್ಷ್ಮಿ ಅವರೇ. ನಿಮ್ತ ಹೊಸಿ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಮಾತಾಡಿ ಸುಬ್ಲಕ್ಷ್ಮಿ ಅವರೇ.